ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹಿವೀರ್. ಗಾಜಾದಲ್ಲಿ ಸುಮಾರು 3 ವರ್ಷಗಳ ಹಿಂದೆ ನಡೆದ ಭೀಕರ ದಾಳಿಯ ನೋವು ಮತ್ತೊಮ್ಮೆ ಜೀವಂತವಾಗಿದೆ. ಒಂದೇ ಕುಟುಂಬದ 112 ಸದಸ್ಯರ ಅವಶೇಷಗಳನ್ನು ಇದೀಗ ಪತ್ತೆ ಹಚ್ಚಿ ಸಾಮೂಹಿಕ ಅಂತ್ಯಕ್ರಿಯೆ ನಡೆಸಲಾಗಿದೆ. ಪ್ಯಾಲೆಸ್ತೇನಿಯನ್ ಅಧಿಕಾರಿಗಳ ಪ್ರಕಾರ 2023ರ ನವೆಂಬರ್ 22ರಂದು ಗಾಜಾ ನಗರದ ಸಬ್ರಾ ಪ್ರದೇಶದಲ್ಲಿ ನಡೆದ ಇಸ್ರೇಲಿ ವೈಮಾನಿಕ ದಾಳಿಯಲ್ಲಿ ಆಲ್ ಹಸೈನ ಅಬು ಶರಿಯಾ ಕುಟುಂಬದ 308 ಮಂದಿ ಸಾವನ್ನಪ್ಪಿದರು. ಈ ವೇಳೆ ಅನೇಕ ಮೃತದೇಹಗಳನ್ನು ಹೊರತೆಗೆದು ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು. ಆದರೆ 153 ಮಂದಿ ಅವಶೇಷಗಳು ಕಟ್ಟಡಗಳ ಅವಶೇಷಗಳಡಿ ಸಿಲುಕಿಕೊಂಡಿದ್ದವು. ಇತ್ತೀಚೆಗೆ 40 ಸದಸ್ಯರ ರಕ್ಷಣಾ ತಂಡ 17 ದಿನಗಳ ಕಾಲ ನಿರಂತರ ಕಾರ್ಯಾಚರಣೆ ನಡೆಸಿ ಅವರಲ್ಲಿ 112 ಮಂದಿ ಅವಶೇಷಗಳನ್ನು ಪತ್ತೆಹಚ್ಚಿದೆ. ಗಾಜಾದಲ್ಲಿ ನಡೆದ ಈ ಸಾಮೂಹಿಕ ಅಂತ್ಯಕ್ರಿಯೆಯಲ್ಲಿ ಮಹಿಳೆಯರು, ಮಕ್ಕಳು ಹಾಗೂ ಪುರುಷರ ಅವಶೇಷಗಳನ್ನು ಪ್ಯಾಲೆಸ್ತೈನ್ ಧ್ವಜದಲ್ಲಿ ಸುತ್ತಿ ಗೌರವದಿಂದ ಸಮಾಧಿ ಮಾಡಲಾಯಿತು. ಬದುಕುಳಿದ ಕುಟುಂಬದ ಸದಸ್ಯರು ಈ ದಿನವು 3 ವರ್ಷಗಳ ಹಿಂದಿನ ದುಃಖವನ್ನು ಮತ್ತೆ ನೆನಪಿಸಿದೆ. ಆದರೆ ನಮ್ಮ ಪ್ರೀತಿ ಪಾತ್ರರಿಗೆ ಕೊನೆಗೂ ಗೌರವಯುತ ಅಂತ್ಯಸಂಸ್ಕಾರ ಮಾಡಲು ಸಾಧ್ಯವಾಯಿತು ಎಂದು ಕಣ್ಣೀರಿಟ್ಟರು. ಪ್ಯಾಲೆಸ್ತೇನಿಯನ್ ಆರೋಗ್ಯ ಅಧಿಕಾರಿಗಳ ಪ್ರಕಾರ ಗಾಜಾ ಯುದ್ಧದಲ್ಲಿ ಇದುವರೆಗೆ 73,000ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನೂ ಸಾವಿರಾರು ಮೃತದೇಹಗಳು ಅವಶೇಷಗಳಡಿ ಸಿಲುಕಿರುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ಈ ಘಟನೆ ಗಾಜಾ ಯುದ್ಧದ ಮಾನವೀಯ ಬೆಲೆಯನ್ನು ಮತ್ತೊಮ್ಮೆ ಜಗತ್ತಿನ ಮುಂದೆ ತಂದಿದೆ. ಇಂತಹ ಪ್ರಮುಖ ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.